ಓ ಬಾ ಬಾ. ರಾಯರೇ, ನಾನು ನಿಮ್ಗೊಂದು ಅಡ್ವೈಸ್ ಕೊಡ್ಲಾ? ಗಾಂಧೀಜಿ ಪಾತ್ರ ಬೇಕಾದ್ರೆ ಮಾಡಿ, ಆದರೆ ಗಾಂಧಿ ತರ ಚಳವಳಿ ಮಾಡಕ್ ಹೋಗಬೇಡಿ, ನಿಮ್ಗೆ ತೊಂದರೆ ಆಗುತ್ತೆ. ಗಾಂಧಿಯವರು ತುಂಬಾ ಹತ್ತಿದ್ರು ಅಂತ ನಾನೊಂದು ಪುಸ್ತಕದಲ್ಲಿ ಓದಿದ್ದೀನಿ. ಗಾಂಧೀಜಿ ಮಹಾತ್ಮ ಗೊಳೋ ಅಂತ ಅಳ್ತಾರೇನ್ರಿ? ಏನ್ ಮಾತಾಡ್ತೀರಾ ನೀವು? ಇಂದೊಂದ್ಸಲ ನೀವೇ ಹೇಳಿದ್ರಲ್ಲ ಸರ್, ಮಹಾತ್ಮ ಆದ್ರೂ ಭಾವನೆಗಳಿಗೆ ಬರ ಇರಲಿಲ್ಲ ಅಂತ. ನೋಡ್ರಿ, ಸುಮ್ನೆ ವಾದ ಮಾಡಬೇಡಿ. ಗಾಂಧೀಜಿನ ಒಬ್ಬೊಬ್ರು ಒಂದೊಂಥರ ಅರ್ಥ ಮಾಡ್ಕೊಂಡಿದ್ದಾರೆ. ಇದು ನನ್ನ ಗಾಂಧಿ, ನಾನು ಹೇಳ್ದಷ್ಟು ಮಾಡಿ ಸಾಕು. ಅದು ಸರಿ. ಗಾಂಧೀಜಿನ ಒಬ್ಬೊಬ್ರು ಒಂದೊಂಥರ ಅರ್ಥ ಮಾಡ್ಕೊಂಡಿದ್ದಾರೆ. ಕೆಲವರು ಸರಿಯಾಗಿ, ಇನ್ ಕೆಲವರು ಏನ್ ಎಕ್ಸ್ಪ್ರೆಷನ್ ಇದು? ರಾಯ್ರೆ, ಗಾಂಧೀಜಿ ಪ್ರಾರ್ಥನೆಗೆ ಹೋಗ್ತಾ ಇರೋದು. ಮುಖದಲ್ಲಿ ಎಂತ ಸಾತ್ವಿಕ ಕಳೆ ಇರ್ಬೇಕು. ನಿಮ್ ಮುಖ ನೋಡಿದ್ರೆ ಇನ್ನೇನ್ ಅಳ್ತಿರೇನೋ ಅನ್ನೋ ಎಕ್ಸ್ಪ್ರೆಷನ್ ಇದೆ. You need to brighten up. Don't waste my time. ರೆಡಿ ತಗೊಳ್ಳೋಣ. ರೆಡಿ ಸರ್. ಬಾಪು, ನಿನ್ನೆ ಲಾಹೋರಲ್ಲಿ ಜಿನ್ನಾ ಭಾಷಣ ಇತ್ತಂತೆ. ದೇಶ ವಿಭಜನೆ ಆಗ್ಲೇಬೇಕು, ಇಲ್ದಿದ್ರೆ ರಾಷ್ಟ್ರಾದ್ಯಂತ ಕೋಮುಗಲಭೆ ಹುಟ್ಟುಕೊಳ್ಳುತ್ತೆ ಅಂತ ಮತ್ತೆ ಎಚ್ಚರಿಕೆ ನೀಡಿದ್ರಂತೆ. ಹಿಂದೂ ಮುಸ್ಲಿಮರು ಭಾರತ ಮಾತೆ ಎರಡು ಕಣ್ಣುಗಳು. ಒಂದು ಕಣ್ ಕಿತ್ತಾಕಿ ಅನ್ನೋದು ನ್ಯಾಯನ? ನಾನಂತೂ ಇದಕ್ಕೆ ಒಪ್ಪೋದಿಲ್ಲ. ದೇಶದ ವಿಭಜನೆ ತಪ್ಪಿಸೋದಾದ್ರೆ ಜಿನ್ನಾ ಅವರನ್ನೇ ಪ್ರಧಾನಮಂತ್ರಿ ಮಾಡೋಣ. ಜವಾಹರ್ನನ್ನು ಒಪ್ಪಿಸುವ ಜವಾಬ್ದಾರಿ ನನಗಿರಲಿ. ಆದರೆ ಜಿನ್ನಾರ ಸಣ್ಣತನದ ಬಗ್ಗೆ ದಿನೇ ದಿನೇ ದೇಶ ಜನರಲ್ಲಿ ಆಕ್ರೋಶ ಹೆಚ್ಚಾಗ್ತಾ ಇದೆ. ಹಾಗಿರುವಾಗ ಅವರನ್ನು ಪ್ರಧಾನಿಯಾಗಿ ಮಾಡಿದ್ರೆ ಇಡೀ ದೇಶದಲ್ಲಿ ಗಲಭೆಗೆ ನಾಂದಿ ಹಾಡ್ದಾಗತ್ತೆ. ಬಾಪು, ಅದನ್ನೆಲ್ಲ ಹೇಗ್ ನಿಯಂತ್ರಿಸೋದು? ಸತ್ಯಾಗ್ರಹ, ಉಪವಾಸ ಸತ್ಯಾಗ್ರಹ, ಅದಕ್ಕೆಲ್ಲವನ್ನೂ ನಿಯಂತ್ರಿಸುವ ಶಕ್ತಿ ಇದೆ. ಸಮಾಧಾನ ನೆಮ್ಮದಿ ಎಲ್ಲ ಆ ಮನೇಲಿ ಮಾತ್ರ ಸಿಗೋದಾ? ಈ ಮನೆಯಲ್ಲಿ ಸಿಗೋದಿಲ್ವಾ? ಇಲ್ಲ, ಸಿಗಲ್ಲ. ಹೌದಾ? ಹಾಗಿದ್ರೆ ಇಲ್ಲಿ ಯಾಕಿದ್ಯಾ? ಹೋಗ, ಅಲ್ಲೇ ಇರು. ಇದು ನನ್ನ ಮನೆ, ನಾನು ಯಾಕೆ ಹೋಗ್ಲಿ? ಅಂದ್ರೆ ನಾವು ಬೇರೆ ಹೋಗ್ಬೇಕಾ?
ಸರಿ, ಅರ್ಥ ಆಯ್ತು ಬಿಡು. ಈ ಮನೆಯಲ್ಲಿ ಸಂಬಂಧ ಹಾಳಾಗೋಕೆ ನೀವೇ ಕಾರಣ ಮಾವ. ನಿಮ್ ಮಗ 50,000 ರೂಪಾಯಿ ಹೊಂದ್ಸಕ್ಕಾಗದೆ ಒದ್ದಾಡ್ತಾ ಇದಾರೆ. ನೀವೇನಾದ್ರೂ ಸಹಾಯಕ್ ಬಂದ್ರ? ನನಗೂ ಅದಕ್ಕೂ ಸಂಬಂಧನೇ ಇಲ್ಲ ಅಂತ ತಣ್ಣ ಕೂತಿದ್ದೀರಿ. ಇದರಿಂದ ನಮಗ್ ಕೋಪ ಬರೋದಿಲ್ವಾ? ಸುಮ್ಮನೆ ಗದ್ದಲ ಆಗುತ್ತೆ ಅಂತ. ಇವತ್ತು ತೋರಿಕೆಗಾದ್ರೂ ಇನ್ನೂ ಶಾಂತಿ ಸಮಾಧಾನ ಇದೆ. ಅದನ್ನ ಯಾಕೆ ಹಾಳು ಮಾಡಬೇಕು? ಆದ್ರೆ ಬರೀ ಆಕ್ಟಿಂಗ್ ಅಲ್ವಾ ಸರ್? ಅದರಲ್ಲಿ ಏನ್ ತೊಂದರೆ ಆಗತ್ತೆ? ಸತ್ಯನ ಸುಳ್ಳು ಮಾಡೋದು, ಸುಳ್ಳನ್ನ ಸತ್ಯ ಮಾಡೋದು ಇವತ್ತಿನ ದಿವಸ ಬಹಳ ಸುಲಭವಾಗಿ ಹೋಗಿದೆಯಪ್ಪ. ಇರೋನೊಬ್ನೇ ಮಗ, ಅವನ್ ಕಷ್ಟದಲ್ಲಿದ್ದಾನೆ. ಈಗ್ಲೂ ದುಡ್ಡು ಬಿಚ್ಚಲ್ಲ ಅಂದ್ರೆ ಎಂತ ತಂದೆ ನೀವು? ಅವನ್ ವ್ಯವಹಾರನೇ ನಿಗೂಢ ಆಗಿತ್ತು ತಾಯಿ. ಅದೇ ನ್ಯಾಯದ ಕೆಲ್ಸನೋ ಅನ್ಯಾಯದ ಕೆಲ್ಸನೋ ಒಂದು ಗೊತ್ತಾಗ್ಲಿಲ್ಲ. ಅದಕ್ಕೆ ಕೊಡ್ಲಿಲ್ಲ. ಸಾಕ್ ಸುಮ್ನೆ ರೀ ಮಾವ. ಅವ್ರು ಯಾವ ಅನ್ಯಾಯದ ಕೆಲಸ ಮಾಡ್ತಾ ಇದ್ರು? ದಂಧೆ ಮಾಡಿದಾರ, ಜೂಜಾಡಿದ್ರ? ಹೋಗಿ ಹೋಗಿ ಆ ಸುರೇಶ್ ಸಹಾಯ ಮಾಡಿ ಬಂದಿದ್ದೀರಲ್ಲ, ಅವ್ನ್ ಯಾವ ನ್ಯಾಯದ ಕೆಲಸ ಮಾಡ್ತಾ ಇದ್ದ?